ಅಷ್ಟೇ ಅಲ್ಲ, ಇನ್ನೊಂದು ಮಾತು ಕೊನೆಯಲ್ಲೆಲ್ಲ ಮುಗಿಸ್ತಾ ಇದ್ದೀನಿ. ಏನಪ್ಪ ಅಂತಂದ್ರೆ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳೇ ನೀವು ಎಚ್ಚರಗೊಳ್ಬೇಕು. ಏನಪ್ಪ ಅಂತಂದ್ರೆ ಇವತ್ತು ಧರಣಿಯನ್ನು ಕೂತಿದ್ದೇವೆ, ನೀವು ಎಚ್ಚರಾಗ್ಬೇಕು. ವಿಧಾನಸೌಧ ಮೇಜ್ ಕುಟ್ಟಿರೋ ಗೊತ್ತಿಲ್ಲ, ಟೇಬಲ್ ಬಡಿತಿರೋ ಗೊತ್ತಿಲ್ಲ, ಹಂಗೆ ಹಾಕೊಟ್ಟಿರೋ ನಮ್ಗೆ ಗೊತ್ತಿಲ್ಲ. ನೀವು ಶನಿವಾರ ದಿನ ವಾಪಸ್ ಬರ್ತೀರಿ, ಬಾಗಲಕೋಟೆ ಶನಿವಾರ ವಾಪಸ್ ಬರ್ತೀರಿ. ನೀವು ಅಲ್ಲಿ ಬೆಂಗಳೂರಾಗಿ ಏನಾರ ಗುಡ್ಡೇರಿ ನಮ್ಮ ಬಿಲ್ ಬರ್ತಿತ್ತಪ್ಪ ಅಂತಂದ್ರೆ ಬಾಗಲಕೋಟೆ ಬರೀ. ಒಂದ್ ವೇಳೆ ನಿಮಗೆ ಕೆಲಸ ಆಗಲಿಲ್ಲ ಅಂತಂದ್ರೆ ನೀವು ಬಾಗಲಕೋಟೆ ಬರೋ ಅವಶ್ಯಕತೆ ಇಲ್ಲ. ನೀವು ನಾವು ಹೆಂಗೆ ನಿಮ್ಮ ಮನೆ ಮುಂದೆ ಒಂದು ಧರಣಿ ಕೂತಿದ್ದೆವು, ನೀವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಂದೆ ಧರಣಿ ಕುಂದಿರ್ತೀರೋ ಇಲ್ಲ ಗೊತ್ತಿಲ್ಲ. ನಮಗೆ ಸಿದ್ದರಾಮಯ್ಯ ಮುಂದೆ ಮನೆ ಕೊಂದಿರಿ ಗೊತ್ತ, ನೀವೇನು ಮಾಡ್ತೀರೋ ಗೊತ್ತಿಲ್ಲ. ನೀವಿಲ್ಲ ಬರ್ಬೇಕಾದ್ರೆ ನಮ್ಮ ಸಮಸ್ಯೆನ ಬಗೆಹರಿಸಿ ಬರ್ತೀರಪ್ಪ ಅಂತಂದ್ರೆ ಇವತ್ತು ಮನವಿ ಸ್ವೀಕಾರ ಮಾಡ್ಲಿಕ್ಕಿಲ್ಲ. ಬೇರೆ ಒಂದು ವೇಳೆ ಇಲ್ಲ, ನೀವು ರೈತರ ಹಂಗ ಸ್ಟ್ರೈಕ್ ಮಾಡ್ಕೊತೀರ ಬಂದಾರ, ಹಂಗ ಹೋಗುದು ಒಟ್ಟು ಮುಖ ತೋರಿಸಿ ಓಡುವಂತ ಕೆಲಸ ಇಲ್ಲ. ನೀವೇನಾದ್ರು ಸಮಸ್ಯೆ ಬಗೆಹರಿಸ್ತಪ್ಪ ಅಂತಂದ್ರೆ ಮನವಿ ಸ್ವೀಕಾರಕ್ಕೆ ಬರ್ರಿ. ನೀವು ಸಮಸ್ಯೆ ಬಗೆಹರಿಸಕ್ ಆಗುದಿಲ್ಲ ಅಂತಂದ್ರೆ ನಾವು ನಿಮ್ಮ ಮನೆ ಮುಟ್ಟ ಅಂತ ಹಾಕೇ ಬಿಡ್ತೀವಿ ಇವತ್ತಂತಕ್ಕಂಥ ಮಾತನ್ನ ಹೇಳಿ